none other than Chief Minister of Kerala. He has made it an issue because the election is coming, assembly election is coming in the month of March or April. That is why he has sent one MLA and also Rajya Sabha member to this Kogilu. ಕೌಂಟರ್ ಮಾಡಿದೀವಿ ರೀ, ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ alternative accommodation to these people. ಅದು ನೋಡೋಣ, ಅದು ಆ ಕೇಸ್ ಬಂದಾಗ ಅದು ಹೇಳಪ್ಪ ಇಲ್ಲಿ ಬಡವರಿಗೆ ಕೊಡಬೇಕಂತ ಮನೆಗಳು ಕಟ್ಟಿದ್ರು. ಇದು ಬಡವರಿಗೆ ಕೊಡಬೇಕಂತ ಮನೆಗಳು ಕಟ್ಟಿರೋದು. ಇದು ಕಟ್ಟಿದ್ದು 1 lakh ಸ್ಕೀಮ್ ನಿಮ್ ಕಾಲದಲ್ಲೇ ಬಂದಿದ್ದು. ಇದು ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಅವರು ಕೊಡಕ್ಕೆ. ಇವರೆಲ್ಲ ಸೈಟ್ ಇದ್ದಿದ್ದವರು, ಮನೆ ಇದ್ದಿದ್ದವರು, ಇವ್ರ 1 ಲಕ್ಷ ಮನೆಗಳು ಕಟ್ತಾ ಇದ್ದೀವಿ. ಒಬ್ರು ಮಾತಾಡ್ರಿ. ಒಂದು ಪ್ರಶ್ನೆ ಸರ್, ಇವಾಗ ತುಂಬಾ ಜನ ಬಡವರು ಇದ್ದಾರೆ, ಅವ್ರಿಗೆ ಮನೆ ಇಲ್ಲ. ಇವಾಗ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಮನೆ ಇರಲ್ಲ. ಇವಾಗ 10 ಜನನು ಬೇರೆ ಕೇಳಪ್ಪ ಇಲ್ಲಿ, ಈ ಮನೆಗಳು ಕಟ್ತಾ ಇರೋದು ಯಾರಿಗೆ? ಟು ಹೂಮ್ ಯು ಆರ್ ಬಿಲ್ಡಿಂಗ್ ದೀಸ್ ಹೌಸಸ್? ಟು ಹೂಮ್? ಟು ಸೈಟ್ಲೆಸ್ and houseless people only. We are accommodating these people because these people are also houseless and sightless people. ಸರ್, ಪ್ರಶ್ನೆ ಅದಲ್ಲ ಸರ್. ನಾಳೆ ಯಾರಾದ್ರೂ ಅತಿಕ್ರಮ ಪ್ರವೇಶ ಮಾಡಿದ್ರೆ ಅವ್ರಿಗೂ ಮನೆ ಕಟ್ಕೊಡ್ತೀರಾ ಸರ್? ಇದು ಒಂದು ಉದಾಹರಣೆ. ಅದಕ್ಕೆ ಹೇಳಿದ್ದು, ನಾನು ಮೊದಲೇ ನಿಮ್ಗೆ ಹೇಳಿದ್ದು, ಅಧಿಕೃತವಾಗಿ ಬಡಾವಣೆಗಳು ಬರಬಾರದು, ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಬಂದ್ರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. No, it is not correct. See, it is a government land on which these people are living there by making temporary sheds, and they have been demolished by the corporation. Not fit for human habitation, sir. Dangerous to live there, sir. On the ground of humanitarian grounds, we are making alternative arrangement to these. What is Kerala's interest in Karnataka like this? I don't know. Please ask Pinarayan. It is a political. See, they make it a political issue. Please ask Pinarayan. They say See, they may say anything. According to me, we don't allow anybody to construct a house illegally. ಸರ್